ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕೃಷ್ಣ, ಬೇಬಿ ಹೋಗು, ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಮ್ಮನ ಕರ್ಕೊಂಬ. ನಿಂಗೇನು ಅನಿಸ್ತಾ ಇಲ್ವಾ? ಅವ್ರು ಹೇಳ್ಕೊಂಡು ಹೋಗ್ತಿದ್ರು, ಸುಮ್ಮನೆ ನಿಂತಿದ್ದೆಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ, ಹೋಗಿ ಅಮ್ಮನ ಕರ್ಕೊಂಬ ಅಂತ ಕೃಷ್ಣ ಜೀವಂಗೆ ಹೇಳ್ತಾಳೆ. ಜೀವ, ನಿಂತ್ಕೊಳ್ರಿ, ಎಲ್ಲಿ ಹೋಗ್ತಾ ಇದ್ದೀರಾ? ರಚನಾ, ಬನ್ನಿ ನಾವು ಹೋಗೋಣ ಅಂತ ಕೈ ಹಿಡ್ಕೊಂಡು ಎಳಿತಾನೆ. ಈ ಕಡೆ ವಜ್ರೇಶ್ವರಿ ಬಾಯಿ ಮುಚ್ಕೊಂಡು ಕೈ ಬಿಟ್ಟರೆ ಸರಿ ಇಲ್ಲ, ಶೂಟ್ ಮಾಡಿಬಿಡ್ತೀನಿ ಅಂತ ಗನ್ ತೆಗಿತಾಳೆ. ಅದಕ್ಕೆ ರಚನಾ, ಬೇಡ ಜೀವ, ನೀವು ಹೋಗಿ, ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನೀವು ಹೋಗಿ ಇಲ್ಲಿಂದ, ನಿಮ್ಗೇನಾರು ಆಗಿಬಿಟ್ರೆ ಅನ್ನೋದು ಭಯ ನನಗೆ, ಹೋಗಿ ನೀವು ಅಂತ ಹೇಳ್ತಾಳೆ. ಆದರೂ ಕೇಳ್ತಾಳೆ. ಜೀವ ರಚನನ್ನ ಹೇಳ್ಕೊಂಡು ಈ ಕಡೆ ಬರ್ತಾನೆ. ಈ ಕಡೆ ಬರ್ತಾ ಇದ್ದಂಗೆ ವಜ್ರೇಶ್ವರಿ ಕಡೆ ಅವನು ಜೀವನ ತಲೆಗೆ ಜೋರಾಗಿ ಹೊಡಿತಾನೆ. ಜೋರಾಗಿ ಹೊಡೆದಿದ್ದು ನೋಡಿ ತೇಜ ಖುಷಿ ಪಡ್ತಾನೆ. ನನಗೆ ಹೊಡಿತೀರಾ ನನ್ನ ಮಕ್ಕಳ ಅಂತ ಜೀವ ಈ ಕಡೆ ತಿರುಗ್ತಾನೆ. ತಿರುಗಿದ ತಕ್ಷಣ ರೌಡಿಗಳೆಲ್ಲ ಹೊಡಿಯೋದಕ್ಕೆ ಶುರು ಮಾಡ್ತಾರೆ. ಅವನು ಆಗೋಷ್ಟು ಅವ್ರಿಗೆ ಹೊಡಿತಾನೆ. ಅದು ಇಲ್ಲಿ ರಚನಾ, ಜೀವ ಹುಷಾರು, ನಿಮ್ಗೇನಾರು ಆಗಿಬಿಡತ್ತೆ, ಜೀವ ಹುಷಾರಾಗಿರಿ ಅಂತ ರಚನೆ ಹೇಳ್ತಾ ಇರ್ತಾಳೆ. ಇಲ್ಲಿ ಟೈಗರ್ ಜೀವಂಗೆ ಹೊಡಿಯೋಕ್ಕೆ ಅಂತ ಬರ್ತಾನೆ. ಆದರೆ ಟೈಗರ್ಗೆ ಜೀವ ವಾಪಸ್ ಹೊಡಿತಾನೆ. ರೌಡಿಗಳು ಎಲ್ಲ ಕಡೆಯಿಂದನೂ ಬಂದಾಗ ಜೀವ ಏನು ಮಾಡೋಕ್ಕೆ ಗೊತ್ತಾಗದೆ ಹೋದಾಗ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಆ ಹೊಡೆಯೋ ಬರದಲ್ಲಿ ಜೀವನ ತಲೆಗೆ ಜೋರಾಗಿ ಏಟು ಬೀಳುತ್ತೆ. ಏಟು ಬಿದ್ದಿದ ತಕ್ಷಣ ಅವ್ನು ಕಲ್ಲು ಬಂಡೆ ಮೇಲೆ ಬಿದ್ದೋಗ್ತಾನೆ. ಬಿದ್ದೋಗಿ ಜ್ಞಾನ ತಪ್ತಾನೆ. ಜ್ಞಾನ ತಪ್ಪಿದಾಗ ಕೃಷ್ಣ ಬಂದು, ಬೇಬಿ ಎದೋಳು, ನಿಂಗೆ ಏನಾಯಿತು, ಎದೋಳು ಬೇಬಿ ಎದೋಳು, ಅಮ್ಮನ ಕಾಪಾಡು, ನೀನೇ ಕಾಪಾಡ್ದು, ಇನ್ಯಾರು ಕಾಪಾಡ್ತಾರೆ, ಎದೋಳು ಬೇಬಿ ಅಂತ ಹೇಳಿ ಕೃಷ್ಣ ಜೀವನ ಎಬ್ಬಿಸಿರ್ತಾಳೆ. ಇಲ್ಲಿ ರಚನಾ ವಜ್ರೇಶ್ವರಿಗೆ ಹೇಳ್ತಾಳೆ, ಅಮ್ಮ ನೀನೇನು ನನಗೆ ಮಾತು ಕೊಟ್ಟಿದೆ, ನೀನು ಅವ್ರಿಗೇನು ಮಾಡಲ್ಲ ಅಂತ ತಾನೇ ನನಗೆ ಮಾತು ಕೊಟ್ಟಿದೆ, ನೀನು ಯಾಕೆ ಹಿಂಗೆ ಮಾಡ್ತಾಯಿದ್ದೆ, ಅವ್ರಿಗೇನೂ ಆಗಬಾರ್ದು, ಅವ್ರಿಗೆ ಎಲ್ಲರೂ ಹೊಡಿತಾ ಇದ್ದಾರೆ, ಅದು ನಿಲ್ಲಿಸು, ನೀನು ಹೇಳಿದೆ ತಾನೇ ನನಗೆ, ನೀನು ಮಾತು ಕೊಟ್ಟಿದಂಗೆ ನೀನು ನಡ್ಕೋತೀನಿ ಅಂತ, ಆದರೆ ನೀನು ನಡ್ಕೋತಿಲ್ವಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಮೀಸೆ ತಾತನು ಬಂದು ಅವರು ರೌಡಿಗಳು ಹೊಡೆದಾಗ ಜೀವನ ಪಕ್ಕ ಬಂದು ಬೀಳ್ತಾರೆ. ಜೀವ ಎದೋ, ಅಲ್ಲಿ ರಚನಾ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಸಹಾಯ ಮಾಡು ಅಂತ ಅವರ ಮೀಸೆ ತಾತ ಹೇಳಿದಾಗ ಅವನು ಜೀವಂಗೆ ಎಚ್ಚರ ಆಗುತ್ತೆ. ಆ ಎಚ್ಚರಾಗೋ ಬಲದಲ್ಲಿ ಅವ್ನಿಗೆ ಹೆಂಗೆ ಬಲ ಬರುತ್ತೆ ಅಂದರೆ, ಇಲ್ಲಿ ಮನೇಲಿ ರಚನನ್ ಚಿಕ್ಕಮ್ಮ ವಿಧಿ ಮತ್ತು ಅವ್ರ ನಿಜವಾದ ಅಪ್ಪ ಎಲ್ಲರೂ ದೇವ್ರ ಹತ್ರ ಬೇಡ್ಕೊತಿರ್ತಾರೆ. ಅಲ್ಲಿ ಜೀವಂಗೇನೂ ಆಗ್ದಲೇ ಇರಲಿ, ಅಲ್ಲಿ ರಚನೆಗೇನೂ ಆಗ್ದಲೇ ಇರಲಿ, ಅವರು ನಿನ್ನ ಅಂಶದವರು, ನಿನ್ನ ಪ್ರಸಾದದಿಂದ ಇರೋರು, ನಿನ್ನ ಆಶೀರ್ವಾದದಿಂದ ಇರೋರು, ಅವ್ರಿಗೆ ಮೋಸ ಮಾಡಬೇಡ ತಾಯಿ ಅಂತ 3 ಜನನೂ ಕೇಳ್ಕೊತಿರ್ತಾರೆ. ಆ ದೇವ್ರ ಶಕ್ತಿ ಕೇಳ್ಕೊಂಡಾಗ ಜೀವಂಗೆ ಶಕ್ತಿ ಬರುತ್ತೆ. ಶಕ್ತಿ ಬಂದು ಜೀವ ಅಲ್ಲಿಂದ ಎದ್ದೇಳ್ತಾನೆ. ಇಲ್ಲಿ ರಚನೆನ ನಿಜವಾದ ಅಪ್ಪ ನೀನೇ ಎಲ್ಲನೂ ಅವ್ರನ್ನ ಕಾಪಾಡಿರೋದು, ಅವರಿಬ್ಬರು ಒಂದಾಗಬೇಕು ಅಂತ ನೀನೇ ನನಗೆ ಎಷ್ಟೊಂದು ಸಲ ಸೂಚನೆ ಕೊಟ್ಟಿದ್ಯಾ, ಈಗ ನೀನೇ ಅವ್ರಿಗೆ ಅನ್ಯಾಯ ಮಾಡಬೇಡ, ಅವ್ರಿಗೆ ನ್ಯಾಯ ಕೊಡು, ಅವರಿಬ್ಬರು ಒಂದಾಗಿರಲಿ, ಅವರಿಬ್ಬರು ಚೆನ್ನಾಗಿರಲಿ, ಅವ್ರಿಗೇನೋ ಆಗದೆ ಹೋದಂಗೆ ಕಾಪಾಡು ತಾಯಿ ಅಂತ ರಚನೆ ನಿಜವಾದ ಅಪ್ಪ ಕೇಳ್ಕೊತಾನೆ ದೇವ್ರ ಹತ್ರ. ಇಲ್ಲಿ ಜೀವ ಎದ್ದು ಬಂದು ಬಾಲಂಗ್ ಹೊಡಿತಿರೋದನ್ನು ನೋಡಿ ತಡೆಯೋದಕ್ಕೆ ಹೋಗ್ತಾನೆ. ಆ ತಡಿಬೇಕಾದ್ರೆ ಜೀವಂಗೆ ಏಟು ಬೀಳುತ್ತೆ. ಏಟು ಬಿದ್ದಾಗ ಇಲ್ಲಿ ನಿಹಾರಿಕಂಗೆ ಖುಷಿ ಆಗ್ತಾಯಿರುತ್ತೆ, ಅವ್ನಿಗೆ ಏಟು ಬಿತ್ತಲ್ಲ ಅಂತ. ಜೀವಂಗೆ ಏಟು ಬಿದ್ದಿದ ತಕ್ಷಣ ಅವನಿಗೆ ಹೊಡೆಯೋಕ್ಕಾಗೋದಿಲ್ಲ. ಆಗ ಟೈಗರು ಮತ್ತು ಅವ್ನ ಜೊತೆ ಬಂದಿರೋ ಜನರೆಲ್ಲರೂ ಜೀವಂಗೆ ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಚೆನ್ನಾಗಿ ಹೊಡೆದು ಅವನಿಗೆ ಚೆನ್ನಾಗಿ ಜ್ಞಾನ ತಪ್ಪೋಂಗೆ ಆಗಿಬಿಡುತ್ತೆ. ಜ್ಞಾನ ತಪ್ಪಿ ಬಂಡೆ ಮೇಲೆ ಬಿದ್ದೋಗ್ತಾನೆ. ಆ ಬಿದ್ದಾಗ ರಚನಾ, ಜೀವ ನಿಮ್ಗೇನಾಯಿತು ಅಂತ ಅಲ್ಲಿಂದ ಓಡಿ ಬರ್ತಾಳೆ. ಆದರೆ ಇಲ್ಲಿ ಮನೇಲಿ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ದೇವ್ರ ಮನೇಲಿ ಇದ್ದಿದ್ದು ದೀಪ ಆರೋಗ್ತಾ ಇರುತ್ತೆ. ಯಾಕೆ ಹಿಂಗೆ ಆರೋಗ್ತಾ ಇದೆ ಅಂತ ಆರತಿ ಅದನ್ನು ಆರೋಗ್ತಾ ಇರೋ ದೀಪನ ಇಟ್ಕೋತಾಳೆ. ಇಟ್ಕೊಂಡಾಗ ಎಲ್ಲರೂ ಅದನ್ನು ರಚನೆ ನಿಜವಾದ ಅಪ್ಪನೋ ಏನಕ್ಕೆ ಆ ದೀಪ ಆರೋಗ್ತದೆ ಅಂತ ನೋಡ್ತಾ ನಿಂತಿರ್ತಾರೆ. ತಾಯಿ, ಯಾಕೆ ದೀಪ ನಿಂಗೆ ಅಲ್ಲಾಡಿಸ್ತಾ ಇದೆಯಾ, ದಯವಿಟ್ಟು ಅವ್ರಿಗೇನೋ ಅಪಾಯ ಆಗದಂಗೆ ಕಾಪಾಡು, ನೀನೇ ಅವ್ರನ್ನ ಕಾಪಾಡಬೇಕು, ಅವರು ನಿನ್ನ ಸನ್ನಿಧಾನದಲ್ಲಿರೋದು, ನೀನೇ ಅವ್ರನ್ನ ಕಾಪಾಡಿ, ನಿನ್ನ ಆಶೀರ್ವಾದ ಅವ್ರಿಗೆ ಬೇಕು ಅಂತ ಆರತಿ ಕೇಳ್ಕೊತಾಳೆ. ಇಲ್ಲಿ ಜೀವಂಗೆ ತಲೆಗೆ ಇಟ್ಟಿದ್ದು ಅವನು ಜ್ಞಾನ ತಪ್ಪಿದಾಗ ರಚನೆ ಹೋಗ್ಬೇಕಂದಾಗ ವಜ್ರೇಶ್ವರಿ ಬಿಡಲ್ಲ. ಆದರೆ ವಜ್ರೇಶ್ವರಿ ಕೈನ ಬಿಡಿಸ್ಕೊಂಡು ರಚನಾ ಓಡಿ ಬರ್ತಾಳೆ. ಓಡಿ ಬಂದು ರಚನಾ ಬಂದು, ಜೀವ ನಿಮ್ಗೇನಾಯಿತು ಎದೊಳಿ, ನಿಮ್ಗೇನಾಯಿತು, ಅಯ್ಯೋ ಎಲ್ಲ ನನ್ನಿಂದನೇ ಆಗಿದೆ, ನಿಮ್ಗೆ ಬರೋ ಪರಿಸ್ಥಿತಿ ನಾನೇ ಕಾರಣ, ಬೇಡ ಅಂದರೂ ನೀವು ನನ್ನ ಮಾತು ಕೇಳಲಿಲ್ಲ, ಜೀವ ಎದೊಳಿ, ಜೀವ ದಯವಿಟ್ಟು ಎದೊಳಿ. ಕೃಷ್ಣ ಹೇಳ್ತಿದ್ದಾಳೆ, ಎದೊಳಿ ಜೀವ ಅಂತ ಹೇಳ್ತಾಳೆ. ಇಲ್ಲಿ ಕೃಷ್ಣ, ಬೇಬಿ ಎದೋಳು ಬೇಬಿ, ನಿನಗೇನೂ ಆಗಲ್ಲ, ಎದೋಳು ಬೇಬಿ ಅಂತ ಹೇಳ್ತದೆ. ಅದೇ ಜೀವಂಗೆ ಜ್ಞಾನನೇ ಇರೋದಿಲ್ಲ. ಯಾರು ಎಷ್ಟು ಹೇಳಿದ್ರು ಅವನು ಎದ್ದು ನಿಂತ್ಕೊಳ್ಳೋಂಥ ಪರಿಸ್ಥಿತಿಯಲ್ಲೂ ಇರೋದಿಲ್ಲ. ಅಲ್ಲಿಗೆ ಬಾಲನೂ ಬರ್ತಾನೆ. ಬಾಲಂಗೆ ಹೊಡಿತದನ್ನು ತಪ್ಪಿಸ್ಕೊಂಡು ಬಾಲ ಬರ್ತಾನೆ. ಆದರೆ ಇಲ್ಲಿ ವಜ್ರೇಶ್ವರಿ ಇದೆ ಸರಿಯಾದ ಸಮಯ ಅಂದ್ಕೊಂಡು ರಚನೆ ಕೈ ಹಿಡ್ಕೊಂಡು ಬಾಯಿ ಮುಚ್ಕೊಂಡು ಅಂತ ರಚನೆನ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಹೇಳ್ಕೊಂಡು ಹೋಗ್ಬೇಕಾದ್ರೆ ರಚನೆ, ಅಮ್ಮ ಬಿಡಮ್ಮ, ಜೀವನ ಪ್ರಾಣ ಹೋಗ್ಬಿಡತ್ತೆ, ಅವ್ರಿಗೇನಾರು ಆದರೆ ಕೃಷ್ಣ ಒಬ್ಬಂಟಿ ಆಗಿಬಿಡ್ತಾಳೆ, ದಯವಿಟ್ಟು ನನ್ನ ಬಿಡಮ್ಮ, ಅವ್ರನ್ನ ಕಾಪಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಕೃಷ್ಣ ಬಂದು ಅಲ್ಲಿ ದೇವಿ ವಿಗ್ರಹ ಹತ್ರ ನಿಂತ್ಕೊಂಡು, ನೀನೇನು ಮಾಡ್ತಾಯಿದ್ಯಾ, ನನ್ನ ಬೇಬಿಗೆ ಏಟಾಗಿ ಬೇಬಿ ಮಲಗಿದ್ದಾನೆ, ನಿಂಗೇನೂ ಅನಿಸ್ತಾ ಇಲ್ವಾ, ಅಮ್ಮನ ಅಲ್ಲಿ ಅವ್ರು ಹೇಳ್ಕೊಂಡು ಹೋಗ್ತಿದ್ದಾರೆ, ನನಗೆ ಅಪ್ಪ ಅಮ್ಮ ಇಬ್ಬರು ಬೇಕು, ನೀನೇ ನನ್ನ ಕಾಪಾಡಬೇಕು ತಾಯಿ, ದಯವಿಟ್ಟು ಕಾಪಾಡು ಅಂತ ಕೃಷ್ಣ ದೇವ್ರ ಹತ್ರ ಕೇಳ್ಕೊತಾಳೆ.
ಅಮ್ಮ ನೀನು ಕೈ ಮುಗಿತೀನಿ, ಅವ್ರನ್ನ ನಾನು ಹುಷಾರು ಮಾಡಿಬಿಟ್ಟು ಬರ್ತೀನಿ, ನಾನು ಹೇಳ್ದಂಗೆ ನಾನು ಬಂದೇ ಬರ್ತೀನಿ, ದಯವಿಟ್ಟು ನನ್ನ ಕೈ ಬಿಡಮ್ಮ ಅಂದಾಗ ವಜ್ರೇಶ್ವರಿ ರಚನೆ ಕೈ ಬಿಡೋದಿಲ್ಲ. ಇಲ್ಲಿ ಕೈ ಬಿಡಿಸ್ಕೊಂಡು ಮತ್ತೆ ರಚನೆ ಓಡೋಗ್ತಾಳೆ. ಓಡೋಗ್ಬೇಕಾದ್ರೆ ನಿಹಾರಿಕಾ ಮತ್ತು ತೇಜ ರಚನನ ಬಲವಂತವಾಗಿ ಎಳ್ದು ಇಟ್ಕೋತಾರೆ. ಇಲ್ಲಿನ ಜೀವಂಗೆ ಜ್ಞಾನ ಇಲ್ದಲೆ ಬಿದ್ದಿರ್ತಾನೆ. ಅಲ್ಲಿಗೆ ಆ ದೇವಿ ಹತ್ರ ಕೃಷ್ಣ ಕೇಳ್ಕೊಬೇಕಾರೆ ಅಲ್ಲಿ ಮೀಸೆ ತಾತನೂ ಬಂದು, ತಾಯಿ ದಯವಿಟ್ಟು ಅವನು ಕಾಪಾಡು, ಅವನಿಗೆ ಶಕ್ತಿ ಕೊಡು, ರಚನನ್ನು ಕಾಪಾಡುವಂಥ ಶಕ್ತಿ ಕೊಡು, ದಯವಿಟ್ಟು ನೀನೇ ಅವನ್ನ ಕಾಪಾಡಬೇಕು, ಜೀವಂಗೆ ಏನೂ ಆಗದೆ ಹೋದಂಗೆ ಕಾಪಾಡು ತಾಯಿ ಅಂತ ಕೇಳ್ಕೊತಾರೆ. ರಚನ ಇಲ್ಲಿ ಜೀವ ಅಂತ ಕಿರ್ಚ್ಕೊತಾ ಇರ್ತಾಳೆ. ತಾಯಿನೇ ಉತ್ತರ ಪೂರ್ವಕವಾಗಿ ತಾಯಿ ಕುತ್ತಿಗೆಲಿದ್ದ ಮಾಂಗಲ್ಯ ಕಳಚಿ ಕೆಳಗೆ ಬೀಳುತ್ತೆ. ಅದರ ಅರ್ಥ ಏನು ಅಂತಂದರೆ ತಾಯಿನೇ ಆಶೀರ್ವಾದ ಮಾಡಿ ತಾಳಿನ ಕೊಟ್ಟಿದ್ದಾಳೆ. ಎಲ್ಲದಕ್ಕೂ ಸಮಸ್ಯೆ ಈ ತಾಳಿನೇ ಅಲ್ವಾ. ತಾಳಿನ ಏನಾದರೂ ಜೀವ ರಚನೆಗೆ ಕಟ್ಟಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಒಂದು ಕಡೆಯಿಂದ ದೊಡ್ಡಣ್ಣ, ಒಂದು ಕಡೆಯಿಂದ ಮೀಸೆ ತಾತ ಆ ತಾಳಿನ ತಗೋತಾರೆ. ತಾಯಿ ನೀನೇ ಉತ್ತರ ಕೊಟ್ಬಿಟ್ಟೆ, ಈ ತಾಳಿ ಮುಖಾಂತರ ನೀನು ಉತ್ತರ ಕೊಟ್ಟಿರೋದು ನಮ್ಗೆ ಅರ್ಥ ಆಯಿತು. ಈ ತಾಳಿನ ಜೀವ ಏನಾದರೂ ರಚನೆಗೆ ಕಟ್ಟಿದ್ರೆ ಇಲ್ಲಿರೋ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಇದೇ ತಾನೇ ನಿನ್ನ ಉತ್ತರ, ನೀನು ಆಶೀರ್ವಾದದಿಂದ ಈ ಮದುವೆ ಆಗಲಿ ಅಂತ ದೊಡ್ಡಣ್ಣ ಹೇಳಿ ಆ ತಾಳಿನ ಕೃಷ್ಣನ ಕೈ ಕೊಡ್ತಾರೆ. ಕೃಷ್ಣ ಇದನ್ನು ತೊಗೊಂಡೋಗಿ ನಿನ್ನ ಬೇಬಿ ಕೊಡು, ಬೇಬಿನ ಎಬ್ರಿಸು, ಬೇಬಿ ಕೈ ಹೇಳು, ಈ ತಾಳಿನ ಕಟ್ಟಿ ಅಮ್ಮಂಗೆ ತಾಳಿ ಕಟ್ಟಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ತಾಳಿ ಕೊಡು ಕೈಗೆ ಅಂತ ಹೇಳಿ ಕೃಷ್ಣನ ಕೈಲಿ ಕೊಟ್ಟು ಕಳಿಸ್ತಾರೆ. ಇಲ್ಲಿ ನಿಜವಾದ ಅಪ್ಪ ಮನೇಲಿ ಆರ್ತಿ ನೀನೇನೋ ತಲೆ ಕೆಡ್ಸ್ಕೊಬೇಡ, ಅವ್ರಿಗೇನೂ ಆಗಲ್ಲ, ಜೀವಂಗೆ ಏನೂ ಆಗದೆ ಇದ್ದಂಗೆ ಆ ತಾಯಿ ಕಾಪಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಎಲ್ರಿಗೂ ಇಲ್ಲಿ ಭಯ ಆಗ್ತಾ ಇರತ್ತೆ. ಇಲ್ಲಿ ರಚನೆನ ಬಲವಂತಾಗಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ಕೃಷ್ಣ ಹೋಗಿ ಜೀವನ ಹತ್ರ ಬೇಬಿ ಎದೋಳು ಬೇಬಿ ಅಂತ ಹೇಳ್ತಿರ್ತಾಳೆ. ಅದೇ ಜೀವಂಗೆ ಜ್ಞಾನ ಇರಲ್ಲ. ಅದೇ ಒಂಚೂರು ಜ್ಞಾನ ಬರೋದಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಆ ತಾಳಿನ ಕೃಷ್ಣ ಕೈಯಲ್ಲಿ ಇಟ್ಕೊಂಬಂದಿರ್ತಾಳೆ. ಬೇಬಿ ಎದೋಳು, ಈ ತಾಳಿನ ದೇವರೇ ಕೊಟ್ಟಿರೋದು, ಈ ತಾಳಿನ ಅಮ್ಮಂಗೆ ಕಟ್ಟು, ಅಮ್ಮಂಗೆ ಕಟ್ಟಿದ್ರೆ ನೀನು ಅಮ್ಮ ಒಂದಾಗ್ತೀರ, ಈ ಸಮಸ್ಯೆಗೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾಳೆ. ಹಾಗಾಗಿ ಕೃಷ್ಣ ಜೀವಂಗೆ ಶಕ್ತಿ ಬಂದು ಕಣ್ಣು ಬಿಟ್ಟು ಅಲ್ಲಿಂದ ಎದ್ದೊಳ್ತಾನೆ. ಎದ್ದು ಕೂರ್ತಾನೆ. ರಚನಾನ ಬಲವಂತಾಗ ಅವ್ರನ್ನ ತೇಜ, ನಿಹಾರಿಕಾ ಮತ್ತು ವಜ್ರೇಶ್ವರಿ ಹೇಳ್ಕೊಂಡು ಹೋಗ್ತಿರೋದನ್ನು ನೋಡಿ, ಅಯ್ಯೋ ನನ್ನ ಮಕ್ಕಳ ಬಿಡ್ರೋ ಅವಳನ್ನ ಅಂತ ಹೇಳಿ ಎದ್ದು ನಿಂತ್ಕೊಂಡಾಗ ದೊಡ್ಡಣ್ಣ ಮತ್ತು ಮೀಸೆ ತಾತ ಇಬ್ಬರು, ತಾಯಿ ನೀನು ಕಾಪಾಡಿಬಿಟ್ಟೆ, ಅವನಿಗೆ ಶಕ್ತಿ ಬಂದು ಅವನ್ನ ಎದ್ದು ನಿಲ್ಲಿಸ್ತೆ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾರೆ. ಇಲ್ಲಿ ರಚನಾ ಮಿಡಿ ನನ್ನ ಜೀವ ಎದ್ರು ಅಂತ ಜೀವ ಎದ್ದು ನಿಂತ್ಕೊಂಡು ರಚನನ ಹತ್ರ ಹೋಗೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಮನೆಯಲ್ಲಿ ಆರತಿ ಮತ್ತು ವಿಧಿ ಮತ್ತು ರಚನೆ ನಿಜವಾದಪ್ಪ ದೇವಿಗೆ ಮಂಗಳಾರತಿ ಮಾಡಿ ಐಗಿರಿ ನಂದಿನಿ ಹಾಡನ್ನ ಹಾಡಿ ಅವಳಿಗೆ ತಾಯಿ ದಯವಿಟ್ಟು ಅವ್ರನ್ನ ಕಾಪಾಡು, ಅವ್ರಿಗೇನು ಆಗದೆ ಇರೋದಂಗೆ ನೀನೇ ನೋಡ್ಕೋಬೇಕು, ಅವ್ರಿಗೆ ಯಾವ ಅಪಾಯನೂ ಬರದಲ್ಲೇ ಇರಲಿ, ಬಂದರೆ ಅದರಿಂದ ಗೆಲ್ಲುವಂಥ ಶಕ್ತಿ ಕೊಡು ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊತಾರೆ. ಇಲ್ಲಿ ಜೀವ ಬರ್ತಾ ಇದ್ದಂಗೆ ಎಲ್ಲ ರೋಡಿಗಳು ಜೀವನ ಇಟ್ಕೊಂಡಿದ್ದ ತಕ್ಷಣ ಜೀವ ಒಂದೇ ಏಟಿಗೆ ಎಲ್ಲ ರೋಡಿಗಳನ್ನೂ ಬೀಳೋಂಗೆ ಮಾಡ್ತಾನೆ. ಅದನ್ನು ರಚನ ನೋಡಿ ಜೀವ ಎದ್ರು ಅನ್ನೋಂಥ ಖುಷಿ ಪಡ್ತಾರೆ. ಅವ್ನು ಹೊಡೆದಿದ್ದನ್ನು ನೋಡಿ ಇಲ್ಲಿ ದೊಡ್ಡಣ್ಣ ಮತ್ತು ಮೀಸೆ ತಾತ ಇಬ್ಬರೂ ಖುಷಿ ಪಡ್ತಾರೆ. ರಚನನ್ನ ವಜ್ರೇಶ್ವರಿಯಿಂದ ಈ ಕಡೆ ಹೇಳ್ಕೊಂಬರ್ತಾನೆ ಜೀವ. ಹೇಳ್ಕೊಂಬಂದು ಸೀದಾ ಏನೂ ನೋಡ್ದಲೆ ಏನೂ ಹೇಳ್ದಲೆ ರಚನಂಗೆ ದೇವ್ರ ಸಾಕ್ಷಿಯಾಗಿ ತಾಳಿನ ಎತ್ತಿಟ್ಕೊಂಡು ಅವಳ ಕುತ್ತಿಗೆಗೆ ತಾಳಿನ ಇಟ್ಟು ಮೊದಲನೇ ಗಂಟು ಹಾಕೋದಕ್ಕೆ ಶುರು ಮಾಡೇ ಬಿಡ್ತಾನೆ. ಮೊದಲನೇ ಗಂಟನೂ ಹಾಕ್ತಾನೆ, ಎರಡನೇ ಗಂಟನೂ ಹಾಕ್ತಾನೆ, ಮೂರನೇ ಗಂಟನೂ ಹಾಕ್ತಾನೆ. 3 ಗಂಟನೂ ಹಾಕಿ ಆ ದೇವರು ಸಾಕ್ಷಿಯಾಗಿ ಅವನಿಗೆ ರಚನೆಗೆ ತಾಳಿ ಕಟ್ತಾನೆ. ಇದೇ ನಮಗೆ ಬೇಕಿದ್ದು, ಜೀವ ರಚನೆಗೆ ತಾಳಿ ಕಟ್ಟಬೇಕಿತ್ತು, ಅವರಿಬ್ಬರು ಒಂದಾಗಬೇಕಿತ್ತು. ಇಲ್ಲಿಗೆ ವಜ್ರೇಶ್ವರಿ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ ದೇವ್ರ ಸಾಕ್ಷಿಯಾಗಿ ಜೀವ ರಚನೆ ಕುತ್ತಿಗೆಗೆ ತಾಳಿ ಕಟ್ಟೇ ಬಿಟ್ಟ. ತಾಳಿ ಕಟ್ಟಿರೋದನ್ನು ನೋಡಿ ರಚನೆಗೆ ತುಂಬ ಖುಷಿಯಾಗುತ್ತೆ. ರಚನಾ ತಾಳಿನ ಕುತ್ತಿಗೆಲಿರೋದನ್ನು ನೋಡಿ ಕುತ್ತಿಗೆಲಿರೋ ತಾಳಿನ ನೋಡಿ ಅವಳು ಕೈಗೆ ತೊಗೊಂಡು ಅದನ್ನು ಭಕ್ತಿಯಿಂದ ಅವಳ ಕಣ್ಣಿಗೆ ಹೊತ್ಕೊಂಡು ತಾಯಿ ನಂಗೆ ಆಶೀರ್ವಾದ ಮಾಡಿದ್ದಾಳೆ, ಜೀವ ನಂಗೆ ತಾಳಿ ಕಟ್ಟಿದ್ದಾರೆ ಅನ್ನೋ ಖುಷಿ ಸಮಾಧಾನ ಎಲ್ಲ ಇರುತ್ತೆ. ಎಲ್ಲ ಸಮಸ್ಯೆಗೂ ಒಂದು ತರಿ ಹೇಳ್ದಂಗೆ ಆಯಿತು ಅಂತ ಅನ್ನೋ ಒಂದು ಖುಷಿ ಭಾವನೆ ರಚನನ ಮುಖದಲ್ಲಿ ಕಾಣುತ್ತೆ. ರಚನಾ ಜೀವ ರಚನೆ ನೋಡ್ತಾ ನಿಂತಿರ್ತಾರೆ. ಮುಂದೇನಾಗುತ್ತೆ ನೋಡೋಣ.